ಹಾಯ್ ಎಲ್ಲೋ ಫ್ರೆಂಡ್ಸ್, ಬೋಟಿಕ್ ಸ್ಟೈಲಲ್ಲಿ ಲೆಹೆಂಗಾಗೆ ಅಥವಾ ಸ್ಕರ್ಟಿಗೆ ನಾವು ಬೆಲ್ಟನ್ನು ಯಾವ ರೀತಿ ಸ್ಟಿಚ್ ಮಾಡ್ಕೊಳ್ಳೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಫಸ್ಟು ಫ್ರಿಲ್ಸನ್ನು ಸ್ಟಿಚ್ ಮಾಡಿದ ನಂತರ ನೋಡಿ, ಈಗ ಮೆಜರ್ ಮಾಡ್ಕೋಬೇಕು ಟೇಪಿಂದ. ನಮಗೆ ವೇಸ್ಟ್ ಪಟ್ಟಿ ಅನ್ನೋದು ನಾವು ಎಷ್ಟು ತೊಗೋಬೇಕು ಅಂತ ನಾವು ಈ ರೀತಿ ಮೆಜರ್ ಮಾಡ್ಕೊಂಡಾಗ ನಮಗೆ ಗೊತ್ತಾಗುತ್ತೆ. ನನಗಿಲ್ಲಿ ಬಂದು 24 ಇಂಚು ಬರ್ತಿದೆ. 24 ಇಂಚಿಗೆ ಈಗ ನಾನು ವೇಸ್ಟ್ ಬ್ಯಾಂಡನ್ನು ಕಟ್ ಮಾಡ್ಕೋಬೇಕು. ನಾನಿಲ್ಲಿ ಯೂಸ್ ಮಾಡ್ತಾ ಇರೋ ಬ್ಯಾಂಡ್ ಬಂದು ಜೆಂಟ್ಸ್ ಪ್ಯಾಂಟ್ಸ್ಗೆ ಯೂಸ್ ಮಾಡ್ತಾರಲ್ಲ ಆ ಬ್ಯಾಂಡು. ಇದ್ರ ವಿಡ್ತ್ ಬಂದು 1.5 ಇಂಚಿದೆ. ಹಾಗೆ ಈ ಬ್ಯಾಂಡ್ಗೆ ಒಂದು ಸೈಡ್ ಗಮ್ ಅನ್ನೋದು ಬಂದಿರುತ್ತೆ, ಸೇಮ್ ನಮಗೆ ಕ್ಯಾನ್ವಾಸ್ ಥರ. ನೋಡಿ, ನನಗೆ ಬೇಕಾಗಿರೋದು 24 ಇಂಚು. ನಾನು 26.5 ಇಂಚಿಗೆ ಅಂದರೆ 2.5 ಇಂಚ್ ಎಕ್ಸ್ಟ್ರಾಗಿ ಈ ರೀತಿ ಮಾರ್ಕ್ ಮಾಡಿಕೊಂಡು ಕಟ್ ಮಾಡ್ಕೊಳ್ತಾ ಇದ್ದೀನಿ. ನೀವೇನಾದರೂ ಉಕ್ಸು ಸ್ಟಿಚ್ ಮಾಡೋಂಗಿದ್ರೆ ಈ ರೀತಿ 2.5 ಇಂಚ್ ಅಥವಾ 3 ಇಂಚ್ ಎಕ್ಸ್ಟ್ರಾ ತೊಗೊಳ್ಳಿ. ನೀವು ಒಂದು ವೇಳೆ ನಾಡ ಯೂಸ್ ಮಾಡ್ತೀರಿ ಅಂದರೆ ನಾವು ದಾರ ಯೂಸ್ ಮಾಡ್ಕೊಳ್ತೀವಿ ಅನ್ನೋಂಗಿದ್ರೆ ನೀವು ಎಕ್ಸಾಕ್ಟಾಗಿ 24 ಇಂಚಿಗೆ ಬ್ಯಾಂಡನ್ನು ಕಟ್ ಮಾಡ್ಕೊಳ್ಳಿ. ಈಗ ಮೈನ್ ಫ್ಯಾಬ್ರಿಕಿಂದ 2 ಪೀಸಸ್ನ ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ. 3 ಇಂಚಸ್ ಇದೆ, ಒಂದೊಂದು ಪೀಸು 3 ಇಂಚಸ್ ಇರೋ ಥರ 2 ಪೀಸಸ್ನ ಕಟ್ ಮಾಡ್ಕೊಂಡಿದ್ದೀನಿ. ಈಗ ಅದ್ರ ನಮಗೆ ಬ್ಯಾಂಡ್ ಸೈಜ್ ಎಷ್ಟಿದೆ, 26.5 ಇಂಚಿದೆ. ಸೇಮ್ 26.5 ಇಂಚಿಗೆ ಆ ಸೈಡ್ಸಲ್ಲಿ 1.5 ಇಂಚ್ ಎಕ್ಸ್ಟ್ರಾ ಇರೋ ಥರ ನೋಡ್ಕೊಳ್ಳಿ. ಅಂದರೆ ಬ್ಯಾಂಡ್ಗಿಂತ ನಮಗೆ ಮೈನ್ ಫ್ಯಾಬ್ರಿಕ್ ಅನ್ನೋದು ಸೈಡ್ಸಲ್ಲಿ ಜಾಸ್ತಿ ಇರಬೇಕು. 1 ಇಂಚು ಅಥವಾ 1.25 ಇಂಚ್ವರೆಗೂ ಜಾಸ್ತಿ ಇರಬೇಕು. ನೀವು ಎಡ್ಜ್ವರೆಗೂ ಅಂದರೆ ಕೊನೆಯವರೆಗೂ ನೀವು ಬ್ಯಾಂಡನ್ನು ಇಟ್ಬಿಟ್ಟು ಈ ರೀತಿ ಐರನ್ ಮಾಡ್ಕೋಬಾರ್ದು. ಸೈಡ್ಸಲ್ಲಿ 1 ಇಂಚು ಅಥವಾ 1.5 ಇಂಚ್ವರೆಗೂ ಕ್ಲಾತನ್ನು ಎರಡೂ ಕಡೆ ಬಿಟ್ಕೊಂಡು ನೀವು ಈ ರೀತಿ ಈ ಬ್ಯಾಂಡನ್ನು ಮೈನ್ ಫ್ಯಾಬ್ರಿಕ್ಗೆ ಐರನ್ ಮಾಡ್ಕೋಬೇಕು. ನಾನು ಇದನ್ನು ರಾಂಗ್ ಸೈಡಲ್ಲಿ ಅಂದರೆ ಮೈನ್ ಫ್ಯಾಬ್ರಿಕ್ ರಾಂಗ್ ಸೈಡಲ್ಲಿ ಈ ಬ್ಯಾಂಡನ್ನು ಇಟ್ಟು ಈ ರೀತಿ ಐರನ್ ಮಾಡ್ಕೊಂಡಿದ್ದೀನಿ. ನೋಡಿ, ರೈಟ್ ಸೈಡ್ ಅನ್ನೋದು ಈ ರೀತಿ ಕಾಣಿಸುತ್ತೆ. ಈ ಬ್ಯಾಂಡ್ ಪಟ್ಟಿನ ಕ್ಲಾತ್ಗೆ ಐರನ್ ಮಾಡ್ಕೊಳ್ಳುವಾಗ ಮೇಲೆ ಮತ್ತು ಕೆಳಗಡೆ ಎರಡೂ ಸೈಡು ನಮಗೆ ಕ್ಲಾತ್ ಇರೋ ಥರ ನೋಡ್ಕೋಬೇಕು. ಎಕ್ಸ್ಟ್ರಾ ಕ್ಲಾತ್ ಅಂದರೆ ಮಧ್ಯದಲ್ಲಿ ಬ್ಯಾಂಡ್ ಪಟ್ಟಿನ ಇಟ್ಕೊಂಡು ಈ ರೀತಿ ಐರನ್ ಮಾಡ್ಕೋಬೇಕು. ಈ ರೀತಿ ಐರನ್ ಮಾಡ್ಕೊಂಡಿದ್ದ ನಂತರ ನೋಡಿ, ಒಂದು ಸೈಡು ನಾವು ಈ ರೀತಿ ಕ್ಲಾತನ್ನು ಫೋಲ್ಡ್ ಮಾಡಿಕೊಂಡು ತುಂಬ ಎಡ್ಜಲ್ಲಿ ಅಂದರೆ ಸ್ಟಾಪ್ ಸ್ಟಿಚ್ಚನ್ನು ಹಾಕ್ಕೋಬೇಕು. ಎಡ್ಜಲ್ಲಿ ನಮಗೇನು ಆ ಬ್ಯಾಂಡ್ ಇರುತ್ತಲ್ಲ ಆ ಬ್ಯಾಂಡ್ಗೆ ಈ ರೀತಿ ಫೋಲ್ಡ್ ಮಾಡಿಕೊಂಡು ಒಂದು ಸೈಡ್ ಈ ರೀತಿ ಸ್ಟಾಪ್ ಸ್ಟಿಚ್ಚನ್ನು ಹಾಕ್ಕೋಬೇಕು. ಹಾಗೆ ಒಂದು ನಾವು ಆಲ್ರೆಡಿ ಸೈಡ್ಸಲ್ಲಿ 1 ಇಂಚು ಅಥವಾ 1.25 ಇಂಚು ಎಕ್ಸ್ಟ್ರಾ ಕ್ಲಾತನ್ನು ಬಿಟ್ಕೊಳ್ಳಿ ಅಂತ ಹೇಳಿದ್ರೆ, ಈಗ ಆ ಕ್ಲಾತನ್ನು ಈ ರೀತಿ ಡಬಲ್ ಫೋಲ್ಡ್ ಮಾಡಿಕೊಂಡು ಈ ರೀತಿ ಸ್ಟಿಚ್ಚನ್ನು ಹಾಕ್ಕೋಬೇಕು. ಯಾಕೆ ನಾನು ಕ್ಯಾನ್ವಾಸ್ಗಿಂತ ಮೈನ್ ಫ್ಯಾಬ್ರಿಕ್ಕು 1 ಇಂಚು ಸೈಡ್ಸಲ್ಲಿ ಜಾಸ್ತಿ ಇರಬೇಕಂದ್ರೆ ಇದೇ ಕಾರಣಕ್ಕೋಸ್ಕರ. ಹಾಗೆ ಇನ್ನೊಂದು ಪಟ್ಟಿ ತೊಗೊಂಡಿರ್ತೀವಲ್ಲ 3 ಇಂಚಸ್ಗೂ, ಅದಕ್ಕೂ ಕೂಡ ಒಂದು ಸೈಡ್ ನಾವು ಈ ರೀತಿ ಡಬಲ್ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ಚನ್ನು ಹಾಕ್ಕೋಬೇಕು. ಈಗ ಇವೆರಡನ್ನು ಒಂದ್ರ ಮೇಲೆ ಒಂದು ಈ ರೀತಿ ಪ್ಲೇಸ್ ಮಾಡಿಕೊಂಡು ನೀಟಾಗಿ ಬ್ಯಾಂಡ್ ಪಕ್ಕದಲ್ಲಿ ಸ್ಟಿಚ್ಚನ್ನು ಹಾಕ್ಕೋಬೇಕು. ನೋಡಿ, ಮೈನ್ ಫ್ಯಾಬ್ರಿಕ್ ರೈಟ್ ಸೈಡ್ ಮತ್ತು ಬ್ಯಾಂಡ್ ಪಟ್ಟಿ ರೈಟ್ ಸೈಡ್ ಫ್ಯಾಬ್ರಿಕ್ ರೈಟ್ ಸೈಡ್ ಅನ್ನೋದು ಒಂದಕ್ಕೊಂದು ಆಪೋಸಿಟ್ ಇರೋ ಥರ ಈ ರೀತಿ ಪ್ಲೇಸ್ ಮಾಡಿಕೊಂಡು ಈಗ ಬ್ಯಾಂಡ್ ಪಕ್ಕದಲ್ಲಿ ನಾವು ಈ ರೀತಿ ಸ್ಟಿಚ್ಚನ್ನು ಹಾಕ್ಕೊತ ಹೋಗಬೇಕು. ಯಾವುದೇ ಕಾರಣಕ್ಕೂ ಬ್ಯಾಂಡ್ ಪಟ್ಟಿ ಮೇಲೆ ಸ್ಟಿಚ್ ಬರ್ಕೂಡ್ದು. ಅಂದರೆ ಬ್ಯಾಂಡ್ ಪಟ್ಟಿ ಪಕ್ಕದಲ್ಲೇ ಕ್ಲಾತ್ ಮೇಲೆ ಎಡ್ಜಲ್ಲಿ ನೀವು ಸ್ಟಿಚ್ಚನ್ನು ಹಾಕ್ಕೊತ ಹೋಗಬೇಕು. ನೋಡಿ, ಒಂದು ಸೈಡು ನಾವು ಫೋಲ್ಡ್ ಮಾಡಿದ್ದೀವಿ 2 ಪಟ್ಟಿಗಳನ್ನ, ಇನ್ನೊಂದು ಸೈಡು ನಾವು ಯಾವುದೇ ರೀತಿ ಫೋಲ್ಡ್ ಮಾಡಿಲ್ಲ.